Track number 042, please come forward. Track number 0525. Track number 088. Track number 086, please join the line. Track number 086, come to this side. This side. Certificate, thank you so much. Track number 088. You can go back. Thank you so much. Please collect your certificate. Track number 042070. Switch. Track number 25 and 003. Switch. Train lights spread. Side chest. Back double biceps. Yeah. Lat spread. Lat spread with your hamstrings and calf. Show your abdomen with thighs muscle. Last pose. Abdomen with thighs.
ಈ ಭಾಗದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಏನು ನಮ್ಮ ಟೈಗರ್ ಕ್ಲಾಸಿಕ್ 2.0 ಸೌತ್ ಇಂಡಿಯಾ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಅವರ ತಂಡದವರು ವಿವೇಕ್, ಅರುಣ್, ಗೋಪಿ, ಸಂದೀಪ್, ಚಂದ್ರು, ಮನು, ಸುಭಾಷ್, ಚೇತು, ವಿಜಯ್, ಅಜಯ್, ಅಂಕಿತ್, ವಿವೇಕ್, ಗಗನ್. ಭಾಳ ಖುಷಿ ಆಯಿತು ಈ ಕಾರ್ಯಕ್ರಮನ ಮಾಡಿ. ಇದೊಂದು ಈವೆಂಟ್ ಇದೆಯಲ್ಲ, ಬರೀ ಬಾಡಿ ಬಿಲ್ಡಿಂಗ್ ಈವೆಂಟ್ ಮಾತ್ರ ಅಲ್ಲ, ಎಷ್ಟೋ ಜನದ ಕನಸು ಕೂಡ ಹೌದು. ಯಾಕೆಂದರೆ ಇಷ್ಟೋ ತನಕ ನಾವು ಸ್ಟೇಜ್ ಮೇಲೆ ಏನು ನಾವು ಚಪ್ಪಳ ತಟ್ಟಕ್ಕೂ ಯೋಚನೆ ಮಾಡ್ತಾ ಇದ್ವಿ. ನಾನು ನೋಡ್ತಾ ಇದ್ದೆ, ಏನು ಚಪ್ಪಳ ತಟ್ಟರೆ ಮೈ ಬಿಸಿ ಆಗ್ತದೆ, ಸೊಳ್ಳೆನೂ ಹತ್ರ ಬರಲ್ಲ. ಬಟ್ ತಟ್ಟಲಿಲ್ಲ. ಯಾಕೆಂದರೆ ವರ್ಷಾನ್ಗಟ್ಲೆ ಬಾಡಿ ಬಿಲ್ಡಿಂಗ್ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರ್ತಾರೆ. ಹೊಟ್ಟೆ ಬೊಚ್ಚು ಕರ್ಗ್ಸಕ್ಕೇನೆ 1 ವರ್ಷ ಆಗ್ತದೆ ಅಂದರೆ ಬಾಡಿ ಆ ಶೇಪ್ಗೆ ರಿಪ್ ಮಾಡಬೇಕಾದ್ರೆ ಭಾಳ ಶ್ರಮ ಇದೆ. ಏನು ಕ್ಯಾಶ್ ಪ್ರೈಸ್ ನಾವು 1 ಅಲ್ಲ 2 ಅಲ್ಲ 3 ಲಕ್ಷ ಕೊಟ್ಟರು ಕೂಡ ಬರೀ ಚಿಕನ್ನು ಮೊಟ್ಟೆಗೆ ಹೋಗ್ಬಿಡ್ತದೆ. ಆ ಪ್ರೋಟೀನು ತಗೊಳಕ್ಕಾಗಲ್ಲ. ಯಾಕೆ ಈ ಮಾತು ಹೇಳಿದೀನಿ ಅಂದರೆ ಭಾಳಷ್ಟು ಕಾಂಪಿಟೇಷನ್ಗಳು ನಾವು ನೋಡಿದ್ದೀವಿ. ಅದೇ ರೀತಿ ಕೋಚ್ಗಳು ಅಷ್ಟೇ ಭಾಳ ಕನಸು ಮಾಡಿರ್ತೀರಿ. ಅದೇ ರೀತಿ ಇದೀಗ ಈ ವೇದಿಕೆಗೆ ನಿಮ್ಮೆಲ್ಲರ ನೆಚ್ಚಿನ ಆರ್ ಕೆ ರಮೇಶನವರು ಬಂದಿದ್ದಾರೆ. ಸ್ವಾಗತ ಕೋರ್ತೇನೆ. ಬಾಡಿ ಬಿಲ್ಡರ್ಗಳು ಅಷ್ಟೇ ಸ್ಟೇಜ್ ಮೇಲೆ ನಿಂತಾಗ ನೀವೊಂದು ಚಪ್ಪಾಳೆ ತಟ್ಟಿ ಜೋರಾಗಿ ಕೂಗಿದ್ರೆ ಅವ್ರಿಗೆ ಒಂದು ಜೋಶ್ ಬರ್ತದೆ. ಯಾಕಂದರೆ ಟೆಂಪ್ರೇಚರ್ ಬಹಳ ಥಂಡಿ ಇರುವಂಥ ಟೆಂಪ್ರೇಚರು. ನೀವು ಚಪ್ಪಾಳೆ ತಡೆದಾಗ ಒಂದು ಜೋಶ್ ಬರ್ತದೆ, ಬಾಡಿ ವಾರ್ಮಪ್ ಆಗ್ತದೆ. ಅದೇ ರೀತಿ ಎಲ್ಲರೂ ತಾಳ್ಮೆಯಿಂದ ಕೂತ್ಕೊಂಡು ಈ ತಂಡದವ್ರಿಗೆ ಇನ್ನೂ ಬೆಂತಟ್ಟುವಂಥ ಕೆಲಸ ಮಾಡಬೇಕು. ಜೈನ್ ಜೈ ಕರ್ನಾಟಕ. ಟೈಗರ್ ಕ್ಲಾಸಿಕ್ ಜಿಮ್ ಬಾಡಿ ಬಿಲ್ಡ್ ಏನಿದೆ ಅವ್ರ ವತಿಯಿಂದ ಒಳ್ಳೆ ಒಂದು ಕಾಂಪಿಟೇಷನ್ನ ಇವತ್ತು ಏರ್ಪಡಿಸಿದ್ದಾರೆ. ಈ ಎಲ್ಲ ನಮ್ಮ ವಿವೇಕು, ಅನಿಲು, ಗೋಪಿ, ಸಂದೀಪು, ಚಂದ್ರ, ಮನು, ಸುಭಾಷು, ಚೇತು, ವಿಜಯ್, ಅಜಯ್, ಅಂಕಿತ್, ವಿವೇಕು, ಗಗನ್ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಒಳ್ಳೆ ಇವತ್ತು ಕಾಂಪಿಟೇಷನ್ ಏರ್ಪಡಿಸಿದ್ದಾರೆ. ಈ ತರ ಕಾಂಪಿಟೇಷನ್ ನಮ್ಮ ಈ ಭಾಗದಲ್ಲಿ ಚಂದಾಪುರದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು, ಇಲ್ಲಿ ಸಹ ಮಾಡ್ತಾ ಇದ್ರು. ಚಂದಾಪುರದಲ್ಲಿ ನಮ್ಮ ವೆಂಕಿ ಮತ್ತು ಅವರೆಲ್ಲ ಸಹಯೋಗಿಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಚಲನಚಿತ್ರ ನಿರ್ಮಾಪಕರು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಹೋದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕೆಲವು ಮತಗಳ ಅಂತರದಿಂದ ಪರಾಜಿತ ಅಭ್ಯರ್ಥಿಗಳಾದಂತಹ ಸ್ನೇಹಿತರಾದಂತಹ ಉಮಾಪತಿ ಗೌಡರು ಬಂದಿದ್ದಾರೆ. ತುಂಬಾ ಸಂತೋಷ. ಅವರು ಈ ತರದ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಎಲ್ಲರನ್ನ ಪ್ರೇರೇಪಣೆ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉತ್ಸವ ಅಧ್ಯಕ್ಷರಾದ ಗೋಪಾಲ್ರವರು ಮತ್ತು ನಮ್ಮ ಉಲ್ಲಾಸು, ನಮ್ಮ ಶಿವಣ್ಣ, ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಿದ್ದಾರೆ, ಅವರ ಸುಪುತ್ರರಾದಂಥ ಉಲ್ಲಾಸ್ರವರು ಹಾಗೂ ಇನ್ನಿತರ ಎಲ್ಲ ಇನ್ನಿತರು ಬಂದಿದ್ದಾರೆ. ರಾಮಚಂದ್ರರವರು ನಮ್ಮ ಕಾರ್ಮಿಕ ಘಟಕ ನನ್ನ ಸ್ನೇಹಿತ, ನಾವಿಬ್ಬರು ಬಾಲ್ಯ ಸ್ನೇಹಿತರು. 5ನೇ ಕ್ಲಾಸು ಬೊಮ್ಮಸಂದ್ರ ಸ್ಕೂಲಿಂದ ಎಲ್ಲ ಹುಡುಗರ ಜೊತೆ ಜನಪದವಾದ ಒಂದು ಕಾರ್ಯಕ್ರಮಗಳನ್ನ ಬೆಂಬಲಿಸ್ತಾ ಬಂದಿದ್ದಾರೆ. ಹುಡುಗರು ಏನು ಈ ಥರ ಕಾರ್ಯಕ್ರಮಗಳು ಮಾಡ್ತಾರೆ, ಆ ಕಾರ್ಯಕ್ರಮಗಳಿಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಮ್ಮ ಎಲ್ಲ ಯಾರು ಬಾಡಿ ಬಿಲ್ಡರ್ ಬಂದಿದ್ದಾರೆ ಅವ್ರನ್ನೆಲ್ಲ ಪ್ರೋತ್ಸಾಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇವತ್ತು ಆರೋಗ್ಯವೇ ಭಾಗ್ಯ. ಇವತ್ತು ಆರೋಗ್ಯ ಇದ್ರೆ ಇದೆಲ್ಲ ಬೇಕಾದ್ರೂ ಸಾಧನೆ ಮಾಡ್ಬೋದು. ಏನು ಇತ್ತೀಚಿನ ದಿನಗಳಲ್ಲಿ ನಾವು ಏನು ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀವಿ, ಆ ಆಹಾರದಲ್ಲಿ ಸತ್ವ ಇಲ್ಲ ಇವತ್ತು. ಯಾಕಂದ್ರೆ ಹಿಂದೆ ನಮ್ಮ ತಂದೆ ತಾಯಿಗಳು ಅವರು ಒಳ್ಳೆ ಊಟ ತಗೊಳ್ತಾ ಇದ್ರು, ಒಳ್ಳೆ ಊಟ ಸಿಗ್ತಾ ಇತ್ತು. ನಾವು ಏನೇ ಒಳ್ಳೆ ಊಟ ತಗೊಂಡ್ರು ಎಲ್ಲ ರಾಸಾಯನಿಕ, ಇವತ್ತು ಯಾವುದೇ ಒಂದು ರಾಸಾಯನಿಕ ಸಿಂಪಡಣೆ ಮಾಡಿದ್ರೆ ಯಾವುದೇ ಒಂದು ಪದಾರ್ಥನ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮಲ್ಲಿ. ಅಂದ್ರೆ ನಮ್ಮ ವಾತಾವರಣವನ್ನು ನಾವೇ ಕುಲುಷಿತ ಮಾಡ್ಬಿಡ್ತಾ ಇದ್ದೀವಿ. ಇವತ್ತು ಇಲ್ಲಿ ನೋಡಿ, ಇವತ್ತು ಈ ಭಾಗದಲ್ಲಿ ನಮ್ಮ ಏರ್ ಪೊಲ್ಯೂಷನ್ ಯಾವ ರೀತಿಯಲ್ಲಿದೆ ಅನ್ನೋದನ್ನ ತಾವು ಆಲೋಚನೆ ಮಾಡಿ, ಮತ್ತೆ ಯಾವುದೇ ಒಂದು ನಾವು ಒಂದು ಸೊಪ್ಪನ್ನ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ಇದನ್ನು ಬೆಳಿಬೇಕಾದ್ರೆ ಅವ್ರಿಗೆ ಏನೇ ಒಂದು ಔಷಧಿ ಸಿಂಪಡಣೆ ಇರ್ಬೋದು, ಮತ್ತೆ ರಾಸಾಯನಿಕ ಯೂಸ್ ಮಾಡಿದಿರ ನಮಗೆ ಇವತ್ತು ಆ ಪ್ರೊಡಕ್ಷನ್ ಇದೇ ಸಿಗಲ್ಲ ನಮಗೆ. ತರಕಾರಿ ಇರ್ಬೋದು, ಸೊಪ್ಪು ಇರ್ಬೋದು, ಯಾವುದೇ ಒಂದು ಸಿಗ್ತಾ ಇಲ್ಲ. ಅದಕ್ಕೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾದ್ರೆ
ಈ ತರದ ಒಂದು ಬಾಡಿನ ನಾವು ಕಸರತ್ ಮಾಡಬೇಕು. ದಿನನಿತ್ಯ ಪ್ರತಿಯೊಬ್ಬರು ಸಹ 24 ಗಂಟೆಯಲ್ಲಿ ಕನಿಷ್ಠ ಒಂದು ಅರ್ಧ ಗಂಟೆಯಿಂದ 1 ಗಂಟೆನಾದ್ರೂ ನಮ್ಮ ಒಂದು ಬಾಡಿಗೆ ಒಂದು ಸಮಯವನ್ನು ಕೊಟ್ಟಾಗ ನಾವು ಒಂದಷ್ಟು ದಿನ ಬಾಳಿಕೆ ಬರ್ತೀವಿ. ಸಮಾಜಕ್ಕೂ ನಾವು ಏನಾದ್ರೂ ಒಂದು ಮುಂದೆ ಏನಾದ್ರೂ ಒಂದು ಸಾಧನೆ ಮಾಡಬೇಕಾದ್ರೂ ನಮ್ಮ ಆರೋಗ್ಯ ತುಂಬಾ ಮುಖ್ಯ. ಆರೋಗ್ಯವನ್ನ ನಮ್ಮ ಯುವ ಮಿತ್ರರು ಇವತ್ತು ಇಟ್ಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಈ ತರದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಜರುಗಲಿ, ತಮ್ಗೆಲ್ಲ ಶುಭವಾಗ್ಲಿ ಅಂದ್ಬಿಟ್ಟು ಹೇಳ್ತಾ ತಮ್ಗೆಲ್ಲ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಮನವಿ, ಅಲ್ಲಿ ರೋಡ್ ಮುಂಭಾಗದಲ್ಲಿ ವೆಹಿಕಲ್ ನ ಅಡ್ಡಾದಿಡ್ಡಿ ನಿಲ್ಸ್ ಬಂದಿದ್ದೀರಾ, ಟ್ರಾಫಿಕ್ ಜಾಮ್ ಆಗಿದೆ ಆಲ್ರೆಡಿ. ಸೊ ಯಾರಾದ್ರೂ ವೆಹಿಕಲ್, ಪ್ಲೀಸ್ ಯಾರಾದ್ರೂ ವೆಹಿಕಲ್ ನ ಅಲ್ಲಿ ಇಲ್ಲಿ ನೋಡ್ಕೊಂಡು ನೀವು ಕೂಡ ಪ್ರೇರಣೆ ತಗೊಳ್ಬೇಕಂತ ನಾನು ಕೇಳ್ಕೊತೀನಿ. ವೇದಿಕೆ ಮೇಲೆ ಹೆಸರಿದಂಥ ನಮ್ಮ ಪುರಸಭೆಯ ಅಧ್ಯಕ್ಷರಾದಂಥ ಗೋಪಾಲ್ ಅವರೇ, ಸದಸ್ಯರಾದಂಥ ಆನಂದ್ ಬಾಬು ಅವರೇ, ಹಾಗೂ ನಮ್ಮ ಮುಖಂಡರಾದಂಥ ರಘು ಅವರೇ, ನಾಗೇಶ್ ಅವರೇ, ಹಾಗೂ ಎಲ್ಲ ಟೈಗರ್ ಫಿಟ್ನೆಸ್ ತಂಡದ ಸದಸ್ಯರೇ, ತುಂಬ ಅಚ್ಚುಕಟ್ಟಾಗಿ ಹಾಗೂ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಅಭಿನಂದನೆಗಳು. ಯಾಕೆಂದರೆ ಅಂತಾರಾಜ್ಯ ಮಟ್ಟದಲ್ಲಿ ಎಲ್ಲ ಒಂದು ಸ್ಪರ್ಧಿಗಳು ಬರ್ತಾರೆ, ಅವ್ರಿಗೆ ನೋಡ್ಕೊಳ್ಳೋದಾಗಿರ್ಬೋದು, ಅವ್ರಿಗೆ ವ್ಯವಸ್ಥೆ ಮಾಡಿ ಎಲ್ಲ ಒಂದು ರೀತಿ ಅವ್ರಿಗೆ ತೊಂದರೆ ಆಗದಿರುತ್ತೆ ನೋಡಿಕೊಂಡು ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ಎಲ್ಲ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ತುಂಬ ಚೆನ್ನಾಗಿ ಬಂದಿದೆ. ನಾನು ಇದು ಮೊದಲನೇ ಬಾರಿ ಬರ್ತಾ ಇದ್ದೀನಿ, ನನಗೂ ಇದೊಂದು ಹೊಸ ಅನುಭವ. ಹಾಗಾಗಿ ತುಂಬ ಧನ್ಯವಾದಗಳು. ಇನ್ನು ಎಲ್ಲ ಸ್ಪರ್ಧಿಗಳಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು. ಯಾಕೆ ಅಂತಂದರೆ ಮೊದಲು ಪಾರ್ಟಿಸಿಪೇಷನ್ ಮುಖ್ಯ. ಗೆಲುವು ಸೋಲು ಇದ್ದೇ ಇರುತ್ತೆ. ಗೆದ್ದಾಗ ಇಕ್ಬಾರ್ದು, ಸೋತಾಗ ಕುಗ್ಬಾರ್ದು. ಮುಂದೊಂದು ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ನೀವು ಕೂಡ ಕಾಯಿರಿ. ಗೆದ್ದಿರೋರಿಗೆ ಶುಭಾಶಯಗಳು. ಹಾಗೆ ಮುಂದೆ ಪಾರ್ಟಿಸಿಪೇಟ್ಸ್ ಎಲ್ಲ ಬರ್ತಾ ಇದ್ದೀರಾ, ತುಂಬ ಒಳ್ಳೆಯದಾಗಲಿ. ಹಿಂಗೆ ನನ್ನ ಮಾತಿಗೆ ಎಲ್ಲ ನೀವು ಆಯ್ಸಿಗೆ ಕೇಳಿದ್ದೀರಾ, ತುಂಬ ಧನ್ಯವಾದಗಳು. ಎಲ್ಲರಿಗೂ ಮುಂದೆ ಚೆನ್ನಾಗಾಗಲಿ ಅಂತ ಬಿಡ್ಕೊಂತ ನನ್ನ ಮಾತನ್ನ ಮುಗಿಸಿತಿಯಲ್ಲಿ ನಾನು ಅವ್ರ ಪರವಾಗಿ ಬಂದಿದ್ದೇನೆ. ಹಾಗಾಗಿ ಅವರ ಅನುಪಸ್ಥಿತಿಗೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ. ಮುಂದಿನ ಸಾರಿ ಬಂದಾಗ ಅವರು ಬರ್ತಾರೆ ಅಂತ ಹೇಳಿ
ಸ್ಪರ್ಧಿಗಳು ಗೆಲ್ಲಕ್ಕಾಗಲ್ಲ, ಕೆಲವು ಸ್ಪರ್ಧಿಗಳು ಮಾತ್ರ ಗೆಲ್ಬೋದಷ್ಟೇ. ಉತ್ಸಾಹದಾಗಿ ಭಾಗವಹಿಸೋದೇ ಒಂದು ದೊಡ್ಡದವ್ರದ್ದು ಅನುಭವ ಆಗಲಿ. ನೆಕ್ಸ್ಟ್ ನಾವು ಸೋತವರಿಗೆ ಒಂದು ಅನುಭವ ಆಗ್ತದೆ. ನೆಕ್ಸ್ಟ್ ನಾವು ಯಾಕೆ ಸೋತ್ವಿ, ಇನ್ನೂ ನಾವು ದೇಹದ ದಾಡಿಯಲ್ಲಿ ಎಕ್ಸಸೈಸ್ ಮಾಡಬೇಕು, ಮಾಡಿ ಫಿಟ್ನೆಸ್ ಆಗಬೇಕಂತ ಅವ್ರಿಗೊಂದು ಆಶಾಭಾವನೆ ಹುಡ್ತದೆ. ಹಾಗಾಗಿ ಗೆದ್ದವರು ಖುಷಿ ಪಡ್ಬೋದು, ಸೋತವ್ರಿಗೆ ಅನುಭವ ಮುಖ್ಯ. ಗೆಲ್ಲುಗಿಂತ ಸೋಲು ಅವ್ರಿಗೆ ತುಂಬ ಪಾಠ ಕಲಿಸ್ತದೆ ಅವರಿಗೆ. ಯಾಕಂದ್ರೆ ನಾವು ಇನ್ನೂ ಅವರು ಸತತ ಪ್ರಯತ್ನ ಮಾಡಿ ವಿಜೇತರಾಗದಂತ ನಾನು ಅವರಲ್ಲಿ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇದರಿಂದ ಎಷ್ಟೋ ಜನ ಯುವಕರು ಇವು ನಮಗೇನೆ ಈ ಕಾರ್ಯಕ್ರಮ ನೋಡಿದಾಗ ಕೆಳಗೆ ನಾವು ಹಾಸನದಲ್ಲಿ ಕೂತಿದ್ವಿ, ಮೇಲೆ ಅವ್ರು ನೋಡ್ತಾ ಇದ್ದಾಗ ನಮಗೇನೆ ನಾವು ಮಾಡಬೇಕು ಅಂತ ಆಶಾಭಾವನೆ ಹುಡ್ತದೆ. ಈಗ ಕಬಡ್ಡಿ ಒಂದು ಟ್ರೆಂಡ್ ಆಗಿದೆ. ಕಬಡ್ಡಿ ಟಿ ವಿನಲ್ಲಿ ನೋಡುವಾಗ ಎಲ್ಲರೂ ಕಬಡ್ಡಿನ ಆಡೋಕ್ಕೆ ಪ್ರಯತ್ನ ಪಡ್ತಾರೆ, ಅದು ಬಿಟ್ಟು ಮೇಲೆ ಕ್ರಿಕೆಟ್ಗೆ ಹೋಗಿಬಿಡ್ತಾರೆ. ನಾವು ಮೊದಲು ನಮ್ಮ ತಾಲೂಕಿನಲ್ಲಿ ಆಗ ಈ ಫೇಸ್ಬುಕ್ಕು ವಾಟ್ಸಪ್ ಎಲ್ಲ ಇರಲಿಲ್ಲ, ಬರೀ ಪಾಂಪ್ಲೆಟ್ ಹೊಡೆದ್ಬಿಟ್ಟು ಕೊಡ್ತಾಯಿದ್ರು. ಎಲ್ಲಾದರೂ ಟೂರ್ನಮೆಂಟ್ ಇದೆ ಅಂದರೆ ಒಂದು ತಾಲೂಕಿನಲ್ಲಿ ಎಲ್ಲ ಇದೆ ಅಂದರೆ ನಾವು ಫಸ್ಟ್ ಒಂದು 2 ತಿಂಗಳು ಮೊದಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ, ಆಡಿ ನಾವೊಂದು ಫಿಟ್ನೆಸ್ ಆಗಿರ್ತಾಯಿದ್ವಿ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ನಮ್ಮ ಯುವ ಪೀಳಿಗೆಗೆ ತುಂಬ ಅನಿವಾರ್ಯ. ಈ ಕಾರ್ಯಕ್ರಮ ಇಂಥದ್ದು ಮಾಡ್ತಾರೆ ಯಾರೋ ಒಬ್ಬರಿಗೆ ಅನುಕೂಲ ಆಗ್ತದೆ. ಅವರೊಂದು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ಪ್ರತಿಭೆಗಳು ಹೋಗ್ತಾರೆ. ಅಂಥವರಿಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ವಿವೇಕು ಮತ್ತು ಅರುಣ್ಗೆ ನಾನು ವಂದಿಸ್ತಾ ಇವೆರಡು ಮಾತು ಮಾಡ. ಇವತ್ತು ಕಿತ್ಗಾನಹಳ್ಳಿ ಗ್ರಾಮದಲ್ಲಿ ಟೈಗರ್ ಕ್ಲಾಸಿಕ್ 2 ಜಿಮ್ನವರು ಇವತ್ತು ಒಂದು ಬಾಡಿ ಬಿಲ್ಡ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ ಸುಮಾರು ಈ ಭಾಗದ ಹಳ್ಳಿಗಳಿಂದ, ಈ ಭಾಗದ ಎಲ್ಲ ಗ್ರಾಮಗಳಿಂದ ಸುಮಾರು ಜನ ಯುವಕರು ಇವತ್ತು ಈ ಒಂದು ಬಾಡಿ ಬಿಲ್ಡ್ ಪ್ರೋಗ್ರಾಮ್ನಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ನಾವು ನಮ್ಮ ಜೀವನದಲ್ಲಿ ನಮ್ಮ ಒಂದು ಹೆಲ್ತ್ಗೆ, ನಮ್ಮ ಒಂದು ಆರೋಗ್ಯಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡೋದನ್ನು ಇವತ್ತು ಈ ಥರ ಜಿಮ್ಗಳು ಮಾಡೋದ್ರಿಂದ ನಾವು ಜನತೆಯಲ್ಲಿ ಒಂದು ಉತ್ತೇಜನ ಕೊಟ್ಟಂಗೆ. ಅಂದರೆ ನಮ್ಮ ಹೆಲ್ತ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಮುಖ್ಯ. ಇವತ್ತು ಈ ಜಿಮ್ ಮಾಡಬೇಕಾದ್ರೆ ಅವ್ರಿಗೆ ಕಷ್ಟ ಗೊತ್ತು. ಆ ಹುಡುಗರು ಅಷ್ಟು ಚೆನ್ನಾಗಿ ಅವ್ರ ಬಾಡಿಯನ್ನು ಇಟ್ಕೊಂಡಿರ್ತಾರೆ. ಅಂದರೆ ಅವರು ಏನಿಲ್ಲ ಅಂದರೂ ಮಿನಿಮಮ್ ದಿನದಲ್ಲಿ ಒಂದು 4 ಅವರನ್ನಾದರೂ ಬಾಡಿಯನ್ನು ದಂಡಿಸ್ತಾರೆ ಅವರು. ಮತ್ತು ಅಷ್ಟೇ ಚೆನ್ನಾಗಿ ಇವತ್ತು ಊಟ ಇರ್ಬೋದು, ಇನ್ನೊಂದು ಇರ್ಬೋದು, ಚೆನ್ನಾಗಿ ಮಾಡಿ ಆ ಬಾಡಿಯನ್ನು ಚೆನ್ನಾಗಿ ಇಟ್ಕೊಂಡಿರ್ತಾರೆ. ನಮ್ಮ ಹುಡುಗರು ಏನು ಈ ದೇಹದಾಢ್ಯ ಸ್ಪರ್ಧೆಯಲ್ಲಿ ಈ ತಾಲೂಕು ಮಟ್ಟದಲ್ಲಿ, ಈ ಹೋಬಳಿ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇವರು ಡಿಸ್ಟಿಕ್ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಪಾಲ್ಗೊಂಡು ನಮ್ಮ ಈ ಒಂದು ಭಾಗಕ್ಕೆ ಕೀರ್ತಿಯನ್ನು ತರಲಿ. ಅವರ ಏನು ಇವತ್ತು ದೇಹದಾಢ್ಯವನ್ನು ಸ್ಪರ್ಧಿಸುವ ಒಂದು ಸ್ಪರ್ಧೆಗಳು ನಡೀತಾ ಇದೆ, ಉತ್ತಮ ರೀತಿಯಲ್ಲಿ ನಡೀಲಿ, ನಮ್ಮ ಹುಡುಗರಿಗೂ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂದ್ಬಿಟ್ಟು ನಾನು ಅವರಿಗೆ ಶುಭವನ್ನು ಕೋರ್ತೇನೆ. ಇವತ್ತಿನ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ನಡೀತು. ಯುವಕರುಗಳೆಲ್ಲ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಮುಂದಿನ ದಿವಸಗಳಲ್ಲಿ ಇನ್ನೂ ನಮ್ಮ ಶಿವಣ್ಣ ಅವರ ಆಶೀರ್ವಾದ, ರಮೇಶ್ ಅಣ್ಣ ಅವರ ಆಶೀರ್ವಾದ, ಊರಿನವರ ಆಶೀರ್ವಾದ ಇದ್ದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ದೇಹದಾಢ್ಯ ಸ್ಪರ್ಧೆಯನ್ನು ವಿವೇಕ್ ಮತ್ತು ಅರುಣ್ ಅವರು ಆಯೋಜಿಸಿದ್ದಾರೆ. ಟೈಗರ್ ಕ್ಲಾಸಿಕ್ 2.0 MR ಸೌತ್ ಇಂಡಿಯಾ 25 ಬಾಡಿ ಬಿಲ್ಡರು, ಮಿಸ್ಟರ್ ಸೌತ್ ಇಂಡಿಯಾ ನಡೆಸಿದ್ದಾರೆ. ಇವತ್ತು ತುಂಬಾ ಹುಡುಗರು ಬಂದು
ಅವರ ದೇಹದಾರ್ಢ್ಯವನ್ನು ಜನರಿಗೆ ಸ್ಪರ್ಧೆ ಮೂಲಕ ತೋರಿಸಿದ್ದಾರೆ. ಅವರು ತುಂಬಾ ಈ ಶ್ರಮಪಟ್ಟು ಅವರು ಈ ದೇಹದಾರ್ಢ್ಯವನ್ನು ಮಾಡಿರ್ತಾರೆ. ಇದಕ್ಕೆ ಸಪೋರ್ಟ್ ಆದಂಥ ಎಲ್ಲ ನಮ್ಮ ಆನೇಕಲ್ ತಾಲೂಕು ನಾಯಕರುಗಳು, ಅದರಲ್ಲೂ ನಮ್ಮ ವೆಂಕಿಯವರು ತುಂಬಾ ಇದಕ್ಕೆ ಸ್ಫೂರ್ತಿಯಾಗಿ ಜೊತೆಯಲ್ಲಿ ನಿಂತ್ಕೊಂಡು ಹುಡುಗರಿಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಶಾಸಕರಾದ ಬಿ ಶಿವಣ್ಣನವರು, ಹಂಗೆ ನಮ್ಮ Public Care Human Rights Protection President South Zone Srimati Manjula Madam ಕಾರ್ಯಕ್ರಮಕ್ಕೆ thank you very much. ಸಪೋರ್ಟ್ ನೀಡಿ Srimati Lakshmi Madam Public Care Human Rights Protection Vice President South Zone Madam ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸುದರ್ಶನ್. ಇವತ್ತು ಕಾರ್ಯಕ್ರಮ ವಿವೇಕ್ ಮತ್ತು ಅರುಣ್, ಗೋಪಿ, ಸಂದೀಪ್, ಅಜಯ್, ಮುರಳಿ, ವಿಜಯ್ ಇವರೆಲ್ಲ ಸಾರಥ್ಯದಲ್ಲಿ, ಆಮೇಲೆ ವೆಂಕಟೇಶ್ ನಾಯಕತ್ವದಲ್ಲಿ, ಇವತ್ತು ವೆಂಕಿ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬಂತು. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬಂತು. ಇಂಥ ಕಾರ್ಯಕ್ರಮ ವೆಂಕಟೇಶ್ ಅವರು ತಾಲೂಕಲ್ಲಿ ಮೊನ್ನೆ ಅವರು ಚಂದಾಪುರದಲ್ಲೂ ಮೊನ್ನೆ ಮಾಡಿದ್ರು. ಆಮೇಲೆ ಬಳಗಾನಲ್ಲಿ ಮಾಡಿದ್ರು, ಮತ್ತು ಕಿತ್ಕನಲ್ಲಿ ಮಾಡಿದ್ದಾರೆ. ಇಂಥ ಮಾಡಲಿ ಅಂತ ನಾನು ಆರಿಸ್ತೀನಿ. ಯಾಕಂದರೆ ಯುವ ಪೀಳಿಗೆಗೆ ಇವತ್ತು ನಮ್ಮ ದೇಹದ ಒಂದು ಅನಿವಾರ್ಯ, ಅವರಿಗೆ ಆರೋಗ್ಯವಾಗಿ ಇರೋಕ್ಕೆ ಒಂದು ಅನಿವಾರ್ಯ. ಹೀಗಾಗಿ ಕಾರ್ಯಕ್ರಮ ನೋಡಿ ನಿಮ್ಮ ಮಾಧ್ಯಮದ ಮುಖಾಂತರ ಇಲ್ಲಿ ಪ್ರತ್ಯಕ್ಷವಾಗಿ ನೋಡಿದಾಗ ಅವ್ರಿಗೆ ಒಂದು ಆಶಾಭಾವನೆ ಹುಟ್ಟುತ್ತದೆ. ನಾವು ಮಾಡಬೇಕು, ನಾವು ಫಿಟ್ನೆಸ್ ಆಗಿರಬೇಕಂತ ಮಾಡಿದೆ. ಇದು ಒಳ್ಳೆ ಕಾರ್ಯಕ್ರಮ, ಹಿಂಗೆ ಮಾಡ್ತಾ ಇಲ್ಲ ಅಂತ ನಾನು ಆರಿಸ್ತೀನಿ. ಇದು ಬಂದು ಒಂದು ಯೂತ್ಗೆ ಸಪೋರ್ಟ್ ಆಗಲಿ, ಒಂದು ಬೆಳವಣಿಗೆ ಕಾಣಲಿ. ಎಲ್ಲೂ ಯಾರೂ ನಡೆಸ್ಕೊಡಲ್ಲ ಈ ಬಾಡಿ ಬಿಲ್ಡಿಂಗ್ ಅನ್ನೋದು, ನಾವು ನಡೆಸ್ಕೊಡ್ತಾ ಇದ್ದೀವಿ. ಇದರಿಂದ ಅವ್ರಿಗೂ ಒಳ್ಳೆಯದಾಗುತ್ತೆ, ಅವ್ರನ್ನೂ ನಾವು ಗುರುಸ್ಕೊಟ್ಟಂಗೆ ಆಗುತ್ತೆ. ಅದಾದಮೇಲೆ ಇದು 2ನೇ ಬಾರಿ. ಮೊದಲನೇ ಬಾರಿ ನಾವು ಮಿಸ್ಟರ್ ಕರ್ನಾಟಕ ಮಾಡಿದ್ವಿ, ಈಗ 2ನೇ ಬಾರಿ ಸೌತ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಮಾಡಿದ್ದೀವಿ. ಇದು ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಚೆನ್ನಾಗಿ ಬಂದಿದೆ ಪ್ರೋಗ್ರಾಮು. ಇದಕ್ಕೆ ನಮಗೆ ಮುದ್ದುರಣ್ಣ ಹಾಗೂ ಶಿವಣ್ಣನವರ ನೇತೃತ್ವದಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಪ್ರೋಗ್ರಾಮು. ಅದಾದಮೇಲೆ ಇದರಲ್ಲಿ ತಮಿಳುನಾಡು, ಕೇರಳ, ಆಂಧ್ರ, ಕರ್ನಾಟಕ 5 ರಾಜ್ಯಗಳು ಸ್ಪರ್ಧಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಡೆದಿದೆ ಕಾರ್ಯಕ್ರಮ. ಹಾಗೂ ನನ್ನ ಫ್ರೆಂಡ್ಸು ಗೋಪಿ, ಅರುಣ್, ಅಜಯ್, ಸಂದೀಪ್, ಮುರಳಿ, ಅಂಕಿತ್, ವಿಜಯ್ ಇವರೆಲ್ಲರ ಸಹಾಯದಿಂದ ತುಂಬ ಚೆನ್ನಾಗಿ ಬಂದಿದೆ ಕಾರ್ಯಕ್ರಮ. ಅಂದರೆ ಜೂನಿಯರ್ ಬಾಡಿ ಬಿಲ್ಡಿಂಗು, ಜೂನಿಯರ್ ಮೆನ್ಸ್ ಫಿಸಿಕ್ಕು, ಆಮೇಲೆ ಡೆನ್ಯೂ ಮಾಡಲು, ಬಾಡಿ ಬಿಲ್ಡಿಂಗ್ ಸೀನಿಯರು, ಇಷ್ಟು ಕ್ಯಾಟಗರಿ ಮಾಡಿದ್ದೀವಿ ಸರ್. ಟೋಟಲ್ಲು ಈಗ ಒಂದು 150 ಜನ ಪಾರ್ಟಿಸಿಪೇಟರ್ಸ್ ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು. ಹೌದೌದು, ಪ್ರತಿ ವರ್ಷವೂ ಮಾಡ್ತಿದ್ದೀವಿ. ಇದು 2ನೇ ಬಾರಿ. ಮುಂದಿನ ವರ್ಷವೂ ಮಾಡ್ತೀವಿ. ಮುಂದಿನ ವರ್ಷ ಆದರೆ ನ್ಯಾಷನಲ್ ಲೆವೆಲ್ಲು ಮಾಡೋಣ ಅಂತ ಇದ್ದೀವಿ. ಇದು ಈ ಸರಿ ಬಹುಮಾನ ಬಂದು ಓವರ್ ಆಲ್ ಕ್ಯಾಶ್ ಪ್ರೈಸು 4,50,000, 4,50,000 ಮಾಡಿದ್ವಿ. ಟ್ರೋಫಿ ವಿತ್ ಟ್ರೋಫಿ ಎಲ್ಲರಿಗೂ. ಏನು ಈ ದಿನ ಕಿತ್ಕಾನಹಳ್ಳಿ ಗ್ರಾಮದಲ್ಲಿ ಏನು ಅರುಣ್ ಮತ್ತು ವಿವೇಕ್ ಹಾಗೂ ಎಲ್ಲ ನನ್ನ ಸ್ನೇಹಿತರು ತುಂಬ ಶ್ರಮಪಟ್ಟು ಈ ದಿನ ಮಿಶ್ರ ಸೌತ್ ಇಂಡಿಯಾ ಫಸ್ಟ್ ಟೈಮ್ ನಮ್ಮ ಭಾಗದಲ್ಲಿ ನಡೆದಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇಂಡಿಯಾ ಮಿಸ್ಟರ್ ಇಂಡಿಯಾ ಆ ಲೆವೆಲ್ಗೆ ಮಾಡಲಿ ಅಂತ ಕೇಳ್ಕೊತೀನಿ. ವಿವೇಕ್ ಅವ್ರಿಗೆ ಹಾಗೂ ಅರುಣ್ ಅವ್ರಿಗೆ ಶಕ್ತಿ ತುಂಬಲಿ ಅಂತ ಕೇಳ್ಕೊತೀನಿ.